ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಜೊತೆ ನಾನು ಎರಡನೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಡೈಲಿ ರೊಟೀನ್ ವ್ಲಾಗ್ ಆಗಿರುತ್ತೆ. ಇದು ನಾನು ಇವತ್ತು ಸ್ವಲ್ಪ ವಾರ ಮಾಡೋದಿತ್ತು, ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ. ಇನ್ನು ನನ್ನ ಮಗಳು ದಿವಾನ್ ಕಾಟ್ ಕೆಳಗಡೆ ಯಾವಾಗಲೂ ಏನಾದರೂ ಆಟ ಸಾಮಾನುಗಳನ್ನ ಹಾಕ್ತಲೇ ಇರ್ತಾಳೆ. ವೀಕ್ಲಿ 2 ಸಾರಿ ಏನಾದರೂ ಅದನ್ನು ತೆಗಿಲೇಬೇಕು, ಕ್ಲೀನ್ ಮಾಡಲೇಬೇಕು. ಇವತ್ತು ಅವಳಿಗೆ ವಾಚ್ ಸಿಕ್ಕಿದೆ, ಅವಳದು ವಾಚ್ ಕಳೆದೋಗಿತ್ತಂತೆ. ಅವಳು ಅದ್ರ ಹಿಂದೆ ಹಾಕಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾಳೆ. ಅವಳು ವಾಚ್ ಕಳೆದೋಗಿತ್ತು ಅಂತ ಸಿಕ್ಕಿರೋ ಖುಷಿಲವಳು ಆಡ್ತಾ ಇದ್ದಾಳೆ. ನಾನು ಹಾಗೆ ದಿವಾನ್ ಕಾಟ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿ ವಾರ ಮಾಡೋಣ ಅಂತ ಡಿಸೈಡ್ ಆಗಿದ್ದೆ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ನನ್ನ ಮಗಳಿಗೆ ಗೊಂಬೆಗಳು ಅಂದರೆ ತುಂಬ ಇಷ್ಟ. ಅವಳು ಎಲ್ಲೋದ್ರೂ ಗೊಂಬೆಗಳನ್ನ ತೊಗೊಳ್ಳೋದೇ ಅವಳ ಕೆಲಸ ಆಗಿರುತ್ತೆ. ಹಾಗೆ ಆ ಗೊಂಬೆಗಳನ್ನೆಲ್ಲ ಟಿ ವಿ ಸ್ಟ್ಯಾಂಡ್ ಮುಂದೆ ಜೋಡಿಸ್ಕೊಂಡು ಆಟಾಡೋದು. ಆಗ ಮುಂಚೆ ಅವಳು ಸೆಟಪ್ ಬಾಕ್ಸ್ ಎಲ್ಲ ಇಡೋಕ್ಕೂ ಮುಂಚೆ ಅವಳಲ್ಲಿ ಆಟ ಸಾಮಾನು ಇಟ್ಕೊಂಡು ಜೋಡಿಸ್ಕೊಂಡು ಆಡ್ತಾಯಿದ್ಲು. ಈಗ ಅದು ಎಲ್ಲ ಸೆಟಪ್ ಮಾಡಿದಾಗಲಿಂದ ಅವಳಿಗೆ ಸ್ವಲ್ಪ ಕಷ್ಟ ಆಗಿದೆ. ಆದರೂ ಅಲ್ಲಲ್ಲಿ ಇಟ್ಕೊಂಡು ಆಡ್ತಾ ಅದೆಲ್ಲ ಕಿತ್ತಾಕ್ತಾ ಇರ್ತಾಳೆ. ಅದಕ್ಕೆ ನಾನು ಹೇಳ್ತಿದ್ದಾಳೆ, ಅಮ್ಮ ಎಲ್ಲ ಡ್ರಾದಲ್ಲಿ ಎತ್ತಿಟ್ಬಿಡು, ನಂದು ಆಟ ಸಾಮಾನು ನಾನು ಅಲ್ಲೇ ತೊಗೊಂಡು ಆಡ್ತೀನಿ ಅಂತ. ಹಾಗೆ ಸ್ವಲ್ಪ ಫ್ರಿಜ್ಜೆಲ್ಲ ಧೂಳಾಗ್ಬಿಟ್ಟಿತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಟಿ ವಿ ಸ್ಟ್ಯಾಂಡ್ ಮುಂದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಅವಳ ಜೊತೆ ಸ್ವಲ್ಪ ಮಾತಾಡ್ತಾ ಮಾಡ್ತಾಯಿದ್ದೆ. ವಾಯ್ಸು ಅವಳದೂ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಮನೆ ಮುಂದ್ಗಡೆ ಸ್ವಲ್ಪ ಕೆಲಸ ನಡೀತಾ ಇರೋದ್ರಿಂದ ಡ್ರಿಲ್ಲಿಂಗ್ ಮಿಷಿನ್ ಸೌಂಡ್ ಬರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇತ್ತು. ಹಾಗಾಗಿ ವಾಯ್ಸ್ ಓವರೇ ಕೊಡೋಣ ಅಂತ ಡಿಸೈಡ್ ಆದೆ. ಇಲ್ಲ ಅಂದರೆ ನನ್ನ ಮಗಳು ತುಂಬ ಚೆನ್ನಾಗಿ ಮಾತಾಡಿದ್ಲು, ಅದನ್ನು ನಿಮಗೆ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅವಳ ಮಾತನ್ನ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಪಾಪುಗೂ ತಲೆ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪಾಪುಗೆ ತಲೆಗೆ ಮತ್ತು ಬಾಡಿಗೆ ಎಲ್ಲ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಈ ಸಮ್ಮರ್ ಇರೋದ್ರಿಂದ ವಾರಕ್ಕೊಂದ್ಸರಿನಾದರೂ ಪಾಪುಗೆ ಹರಳೆಣ್ಣೆಯಿಂದ ಬಾಡಿ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತೀನಿ. ಆಗ ಪಾಪು ಬಾಡಿ ಮಾಯಿಶ್ಚರೈಸ್ ಆಗಿರುತ್ತೆ, ತಂಪು ಕೂಡ. ಹಾಗೆ ನಾನು ಕಿಚನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ. ಆಗ ಒಲೆನೇ ಉರಿತಾ ಇರಲಿಲ್ಲ, ಅದೆಲ್ಲ ಸ್ವಲ್ಪ ಡಸ್ಟಾಗಿ ಆ ಬ್ಲ್ಯಾಕೆಟ್ಸ್ ಕುತ್ಕೊಂಡ್ಬಿಟ್ಟು ನೀಟಾಗಿ ಸ್ಟವ್ ಉರಿತಾ ಇರಲಿಲ್ಲ. ಅದಕ್ಕೆ ನಾನು ಇದು ಹಾರ್ಪಿಕ್ ಹಾಕ್ಬಿಟ್ಟು ಒಂದು ಬವಲಲ್ಲಿ ಒಂದು 5 ನಿಮಿಷ ಬಿಟ್ಬಿಟ್ಟು ಹಳೆ ಬ್ರಷ್ ತೊಗೊಂಡು ಆ ಬ್ಲ್ಯಾಕೆಟ್ಸ್ ಎಲ್ಲ ನೀಟಾಗಿ ಬ್ರಷ್ ಮಾಡಿ ಕ್ಲೀನ್ ಮಾಡಿಕೊಂಡೆ. ಹೀಗೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹೊಸ ಥರನೂ ಕಾಣುತ್ತೆ, ನಾವು ಪದೇ ಪದೇ ಹೊಸ್ದಾಗಿ ಚೇಂಜ್ ಮಾಡೋ ಅವಶ್ಯಕತೆಯೂ ಇರೋಲ್ಲ. ಈಗ ಒಂದು ತಿಂಗಳಿಗೆ ಒಂದ್ಸರಿ 2 ತಿಂಗಳಿಗೆ ಒಂದ್ಸರಿ ನೀಟಾಗಿ ಬ್ರಷ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಲೆ ಕೂಡ ನೀಟಾಗಿ ಉರಿಯುತ್ತೆ. ನೋಡಿ, ಅದು ಈಗ ವಾಶ್ ಮಾಡೋಕ್ಕೂ ಮುಂಚೆ ಹೇಗಿತ್ತು, ವಾಶ್ ಮಾಡಿದ್ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದೇನೋ ಹೊಸದೇನೋ ಅಂತ ಅನಿಸುತ್ತೆ. ಈ ಥರ ಮಾಡ್ಕೊಳ್ಳಿ 2 ತಿಂಗಳಿಗೆ 1 ತಿಂಗಳಿಗೆ ಒಂದ್ಸರಿ. ಯೂಶ್ವಲಿ ನಾನು ಮನೆಯೆಲ್ಲ ಕಿಚನ್ ಅಡುಗೆ ಆದ ತಕ್ಷಣವೇ ಕಿಚನ್ದೆಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಡಸ್ಟ್ ಎಲ್ಲ ಕೂರೋದಿಲ್ಲ ಮತ್ತು ಕ್ಲೀನಾಗೂ ಇರುತ್ತೆ. ಹಾಗೆ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಂಬಂದು ರೆಡಿ ಮಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಅವಳಿಗೆ ಡ್ರೆಸ್ ಹಾಕ್ಬಿಟ್ಟು ಮೇಕಪ್ ಮಾಡ್ತಾಯಿದ್ದೆ. ನಾನು ಯೂಶ್ವಲಿ ಅವಳಿಗೆ ಮಮಾ ಅರ್ತ್ ಲೋಷನ್ನೇ ಯೂಸ್ ಮಾಡೋದು, ಯಾವುದೇ ಕ್ರೀಮ್ ಅಂತ ಯಾವುದೂ ಯೂಸ್ ಮಾಡೋಲ್ಲ. ಲೋಷನ್ನೇ ಬಾಡಿಗೆ, ಫೇಸ್ಗೆ ಎಲ್ಲದಕ್ಕೂ ನಾನು ಲೋಷನ್ನೇ ಅಪ್ಲೈ ಮಾಡ್ತೀನಿ. ಅವಳು ಹುಟ್ಟಿದಾಗ್ಲಿಂದ ನಾನು ಅದನ್ನೇ ಯೂಸ್ ಮಾಡೋದು. ಅವಳು ಅದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅವಳು ಹೇಗೆ ಕಾಣಿಸ್ತಾ ಇದ್ದೀನಿ ಅಮ್ಮ ನಾನು ಅಂತ ತೋರಿಸ್ತಾ ಇದ್ಲು. ಹಾಗೆ ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಹಾಗೆ ಒಂದು ಸಿಂಪಲ್ ಮೇಕಪ್ ಆಗಿಬಿಟ್ಟು, ವಾರ ಅಲ್ವಾ, ಯೂಶ್ವಲಿ ನಾನು ವಾರ ಆ ಥರ ಇದ್ದಾಗ ಸ್ವಲ್ಪ ಸೀರೆ ಉಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟು ಸಿಂಪಲಾಗಿ ಮೇಕಪ್ ಆಗಿಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ರೆಡಿ ಆಗ್ತಾಯಿದ್ದೆ.
ಸಿಂಪಲಾಗಿ ಒಂದು ಹಾಗೆ ಮೇಕಪ್ ಆಗಿಬಿಟ್ಟು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಇವತ್ತು ಅಂದ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ. ಹಾಗೆ ದೇವ್ರ ಸಾಮಾನುಗಳೆಲ್ಲ ನಾನು ಪೀತಾಂಬರಿ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತೀನಿ. ಆಗ ಹಿತ್ತಾಳೆ ಐಟಮ್ಸ್ ಎಲ್ಲ ಪೀತಾಂಬರಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಶೈನಿ ಬರುತ್ತೆ. ಅದೊಂಥರ ದೇವ್ರ ಮನೆಯೆಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ದೇವ್ರ ಮನೆ ತೊಳೆದು ಪೂಜೆ ಮಾಡುವಾಗ ಅದೇನೋ ಒಂಥರ ವೈಬು, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ವಾರಕ್ಕೊಂದ್ಸರಿನಾದರೂ ಈ ಥರ ಕ್ಲೀನ್ ಮಾಡಿ ಮಾಡೋದು. ಶುಕ್ರವಾರ ಯೂಶ್ವಲಿ ನಾನು ಕಳಸ ಎಲ್ಲ ತೆಗಿಯಲ್ಲ, ಹಾಗಾಗಿ ನಾನು ಮಂಗಳವಾರ ದಿನವೇ ಯೂಶ್ವಲಿ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ತೀನಿ. ಹೂವು ಎಲ್ಲ ಜಾಸ್ತಿ ತೊಗೊಂಡಿರಲಿಲ್ಲ, ಇರೋದ್ರಲ್ಲೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ನಾನು ನಿನ್ನೆ ಔಟ್ಸೈಡ್ ಹೋಗಿರಲಿಲ್ಲ, ಬೆಳಗ್ಗೆ ಬಂದಿದ್ದು ನನಗೆ ಗೊತ್ತಾಗಿಲ್ಲ, ತೊಗೊಳ್ಳಿಲ್ಲ ಹೂವನ್ನು. ಹಾಗಾಗಿ ಇರೋದಲ್ಲೇ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಮೊದಲನೇ ರೂಟೀನ್ ವ್ಲಾಗ್ ಆಗಿರೋದ್ರಿಂದ ಇವತ್ತೊಂದು ಪೂಜೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತೊಂದು ಪೂಜೆ ಮಾಡಿದೆ. ಹಾಗೆ ನಾನು ಇನ್ನೂ ಹೊಸದಾಗಿ ಕ್ರಿಯೇಟಿವಿಟಿ ಹಾಕೋಣ ಕಂಟೆಂಟ್ಗಳನ್ನ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಗೆ ಮನೆ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ, ನಾನು ಹೇಗೆ ಸಿಂಪಲ್ ಥಿಂಗ್ಸಲ್ಲಿ ಕ್ರಿಯೇಟಿವಿಟಿ ಹೇಗೆ ಕ್ರಿಯೇಟ್ ಮಾಡಿದ್ದೀನಿ, ಹೀಗೆ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕಬೇಕು ಅಂತ ನಾನು ತುಂಬ ಸರ್ಚ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ವ್ಲಾಗ್ ಬೇಕು, ನಾನು ಯಾವ ಥರ ವ್ಲಾಗ್ ಮಾಡಬೇಕು ಅಂತ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನನ್ನ ವೀಡಿಯೋಸ್ಗಳನ್ನ. ಹೀಗೆ ನೋಡ್ತಾ ಇರಿ. ಇವತ್ತು ನಾನು ಮಾರ್ನಿಂಗು ಅಷ್ಟೆಲ್ಲ ಪೂಜೆ ಮಾಡ್ಕೊಳ್ಳಿಲ್ಲ, ಯಾಕಂದರೆ ನಾನು ಇವತ್ತು ವಾರ ಮಾಡೋಣ, ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡುವಾಗಲೇ ಕ್ಲೀನ್ ಮಾಡೋಣ ಅಂತ ಹಾಗೆ ಹೊಸ್ಲಿಗೆ ಒಂದು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಮೊದಲನೇ ದಿನ ಅಲ್ವಾ, ನನಗೂ ಸ್ವಲ್ಪ ನರ್ವಸ್ಸು, ಯಾವ ಥರ ಬರುತ್ತೆ ಏನು ಅನ್ನೋದು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಹೀಗೆ ಡೈಲಿ ನಾನು ಟ್ರೈ ಮಾಡ್ತಾ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ನನ್ನ ವೀಡಿಯೋ ನೋಡ್ತಾ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಹೊಸ ವೀಡಿಯೋಗಳಲ್ಲಿ ನಿಮ್ಮ ಮುಂದೆ ಇನ್ಮೇಲೆ ಡೈಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.